ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇತ್ತೀಚೆಗೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಕರಣಗಳು ನಡೆದೋಗಿ ಬಿಡ್ತಾ ಇದ್ದಾವೆ. ಅಂತಹ ಪ್ರಕರಣಗಳಲ್ಲಿ ಇದೊಂದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬದುಕಿ ಬಾಳಬೇಕಾದಂಥ ಹೆಣ್ಣು ಮಗಳು ಪ್ರೀತಿಸಿ ಮದುವೆ ಆಗಿ ಬಿಟ್ಟಿರ್ತಾಳೆ. ಒಂದು ಸುಂದರವಾದಂಥ ಸಂಸಾರ ನಮ್ಮದು ಹಾಗೆ ಬಿಡುತ್ತೆ ಅಂತೇಳಿ ಕನಸುಗಳನ್ನು ಕಟ್ಕೊಂಡು ಬಿಟ್ಟಿರ್ತಾಳೆ. ಆದರೆ ಗಂಡ ಚಟಕ್ಕೆ ಬಿದ್ದು ಬಿಡ್ತಾನೆ. ಚಟಕ್ಕೆ ಮನೆ ಆಸ್ತಿ ಅಂತದೆಲ್ಲವನ್ನು ಕೂಡ ಮಾರಾಟ ಮಾಡೋದಕ್ಕೆ ಮುಂದಾಗಿ ಬಿಡ್ತಾನೆ. ಇದನ್ನ ನಿರಾಕರಿಸಿದಂತಹ ಹೆಂಡತಿ ಇದೀಗ ಕೊನೆಗೆ ಸಾವನ್ನಪ್ಪಿ ಬಿಡ್ತಾಳೆ. ಅದರಲ್ಲೂ ಕೂಡ ಆಕೆ 4 ತಿಂಗಳ ಗರ್ಭಿಣಿ ಆಗಿರ್ತಾಳೆ. ಗರ್ಭಿಣಿ ಆದಂತ ಸಂದರ್ಭ, ಹೊಟ್ಟೆಯಲ್ಲಿ ಮಗು ಇರುತ್ತೆ. ಆದ್ರೂ ಕೂಡ ಆಕೆ ಪ್ರಾಣವನ್ನ ತ್ಯಾಗ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ಕೊಳ್ತಾಳೆ. ಅಂತಂದ್ರೆ ಬಹುತೇಕ ಆ ವ್ಯಕ್ತಿ ಆ ಹೆಂಡತಿಗೆ ಅದೆಷ್ಟು ನರಕವನ್ನ ತೋರಿಸಿರಬಾರ್ದು ಅಂತ ಹೇಳಿ ಈ ಸಂದರ್ಭಕ್ಕೆ ಪ್ರಶ್ನೆ ಹುಟ್ಟಿಕೊಂಡು ಬಿಡುತ್ತೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಈ ಒಂದು ಮಾಹಿತಿಯನ್ನು ಗಮನಿಸ್ಬಿಟ್ರೆ ಎಂಥವರೆಗೂ ಒಂದು ಕ್ಷಣ ಕಣ್ಣೀರು ಬಂದು ಬಿಡುತ್ತೆ. 4 ತಿಂಗಳ ಗರ್ಭಿಣಿ, ಬದುಕಿ ಬಾಳಬೇಕಾದಂಥವಳು. ಇನ್ನೇನು 5 ತಿಂಗಳು ಕಳೆದು ಬಿಟ್ರೆ ಆಕೆ ತಾಯಿ ಆಗ್ತಾ ಇದ್ಲು. ತಾಯಿ ಆಗಬೇಕು ಅನ್ನುವಂಥ ಖುಷಿಯಲ್ಲಿ ಇದ್ಲು. ಆದರೆ ಗಂಡನ ಒಂದು ಟಾರ್ಚರ್ ಅನ್ನ ತಾಳಲಾರದೆ ಈ ರೀತಿಯಾಗಿ ದುರಂತ ಅಂತ್ಯವನ್ನ ಕಂಡು ಬಿಟ್ಟಿದ್ದಾಳೆ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಪ್ರೀತಿಸಿ ಮದುವೆಯಾದ ಪತ್ನಿಗೆ ನಿರಂತರ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡಿದ ಪರಿಣಾಮ ಮನನೊಂದಿರುವಂತಹ 4 ತಿಂಗಳ ಗರ್ಭಿಣಿಯೊಬ್ಬಳು ಪ್ರಾಣ ತ್ಯಾಗ ಮಾಡಿಕೊಂಡಿರುವಂತಹ ಘಟನೆ ಕಲಬುರಗಿ ತಾಲೂಕಿನ ಔರಾದ್ ಬಿ ಗ್ರಾಮದಲ್ಲಿ ನಡೆದೋಗಿ ಬಿಟ್ಟಿದೆ. ಸ್ನೇಹಿತರೆ, ಆಕೆಯ ಹೆಸರು ಶ್ರುತಿ ಅಂತೇಳಿ. ಈಕೆ ಗೋಪಾಲ್ ಸಿಂಗ್ ಅನ್ನುವಂತ ವ್ಯಕ್ತಿಯನ್ನ ಮದುವೆ ಆಗಿರ್ತಾಳೆ. ಕೇವಲ 24 ವರ್ಷ. ಕಳೆದ 2 ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಈ ಜೋಡಿ ಮದುವೆ ಆಗಿಬಿಟ್ಟಿರುತ್ತೆ. ಆದರೆ ಮದುವೆಯಾದ 3 ತಿಂಗಳಲ್ಲೇ ಗೋಪಾಲ್ ಕುಡಿತ, ಜೂಜಾಟ ಸೇರಿದಂತೆ ಹಲವು ದುಶ್ಚಟಗಳಿಗೆ ಒಳಗಾಗಿ ಬಿಡ್ತಾನೆ. ತನ್ನ ಜಮೀನನ್ನ ಮಾರಾಟ ಮಾಡಿರ್ತಾನೆ ಎನ್ನಲಾಗ್ತಾ ಇದೆ. ಅಲ್ಲದೆ ದುಶ್ಚಟಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದ ಅಂತ ಹೇಳಿ ಮಾಹಿತಿಯು ಕೂಡ ಇದೀಗ ಲಭ್ಯವಾಗಿದೆ. ಸಾಲ ತೀರಿಸಲು ತಾವು ವಾಸವಿದ್ದಂತಹ ಮನೆಯನ್ನ ಮಾರಾಟ ಮಾಡಲು ಗೋಪಾಲ್ ಮುಂದಾಗಿ ಬಿಟ್ಟಿರ್ತಾನೆ. ಆದರೆ ಪತ್ನಿ ಶ್ರುತಿ ಸಹಿ ಹಾಕಲು ನಿರಾಕರಿಸಿ ಬಿಡ್ತಾಳೆ. ಆಕ್ರೋಶಗೊಂಡಿರುವಂತಹ ಆತ ಆಕೆಯ ಮೇಲೆ ಮನ ಬಂದಂತೆ ಥಳಿಸಿ ಬಿಡ್ತಾನೆ. ಕೊರಳಲ್ಲಿದ್ದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಕ್ರೌರ್ಯವನ್ನ ಮೆರೆದು ಬಿಟ್ಟಿರ್ತಾನೆ. ಗಂಡನ ದೌರ್ಜನ್ಯದಿಂದ ಬೇಸತ್ತಂತಹ ಶ್ರುತಿ ಕಳೆದ 15 ದಿನಗಳ ಹಿಂದೆ ಔರಾದ್ ಬಿ ಗ್ರಾಮದಲ್ಲಿರುವ ತನ್ನ ತವರು ಮನೆಗೆ ಬಂದು ವಾಸವಾಗಿ ಬಿಟ್ಟಿರ್ತಾಳೆ. ಬುಧವಾರ ಶ್ರುತಿ ಇದ್ದ ಮನೆಗೆ ಬಂದ ಗೋಪಾಲ್ ಮತ್ತೆ ಗಲಾಟೆಯನ್ನು ನಡೆಸಿ ಬಿಡ್ತಾನೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನೆ. ಆಕೆಯ ಮೇಲೆ ಅಲ್ಲಿಯೂ ಕೂಡ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾನೆ. ಇದರಿಂದ ಮನನೊಂದಿರುವಂತಹ ಶ್ರುತಿ ಬುಧವಾರ ರಾತ್ರಿ ತವರು ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಬಿಟ್ಟಿದ್ದಾಳೆ. ಘಟನೆ ಬಳಿಕ ತಲೆಮರೆಸಿಕೊಳ್ಳಲು ಈ ಒಂದು ವ್ಯಕ್ತಿ ಯತ್ನಿಸಿದ್ದ ಅಂತೇಳಿ ಮಾಹಿತಿಯು ಕೂಡ ಗೊತ್ತಾಗುತ್ತೆ. ಘಟನೆಯ ಬಳಿಕ ತಲೆಮರೆಸಿಕೊಳ್ಳಲು ಯತ್ನಿಸುತ್ತಿದ್ದಂತಹ ಆರೋಪಿ ಗೋಪಾಲನ್ನ ಮಹಿಳಾ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಅಂತದ್ದೆಲ್ಲವನ್ನು ಕೂಡ ನಡೆಸಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ದುರಂತವನ್ನು ಕೇಳಿಬಿಟ್ರೆ ಬಹುತೇಕ ನಿಮಗೂ ಕೂಡ ಅಯ್ಯೋ ಪಾಪ ಈಗಾಗಬಾರ್ದಿತ್ತು ಅಂತೇಳಿ ಒಂದು ಕ್ಷಣ ಭಾವನೆ ಹುಟ್ಟಿಕೊಂಡು ಬಿಡುತ್ತೆ. ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ರೀತಿಯಾದಂಥ ಭಾವನೆ ಹುಟ್ಟಿಕೊಂಡು ಬಿಡುತ್ತೆ. ಅದರಲ್ಲೂ ಕೂಡ 4 ತಿಂಗಳ ಗರ್ಭಿಣಿ ಆಕೆ ತನ್ನ ಬದುಕಿನ ಬಗ್ಗೆ ಅದೇನು ಕನಸುಗಳನ್ನು ಕಟ್ಕೊಂಡಿದ್ಲು, ಅಥವಾ ತನ್ನ ಮಗುವಿನ ಬಗ್ಗೆ ಏನೇನು ಭರವಸೆಗಳನ್ನು ಇಟ್ಕೊಂಡಿದ್ಲು, ತನ್ನ ತಾಯಿತನದ ಬಗ್ಗೆ ಒಂದಿಷ್ಟು ಅದೇನೋ ಅವರಿಗೆ ಗೌರವ ಅಂತದೆಲ್ಲವೂ ಕೂಡ ಇರುತ್ತೆ. ಬಹುತೇಕ ಈ ಒಂದು ಸಂದರ್ಭ ಹೇಗಿರುತ್ತೆ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಗೊತ್ತಾಗಿ ಬಿಡುತ್ತೆ. ಯಾಕೆ ಅಂತಂದ್ರೆ ಹೆಣ್ಣಿಗೆ ತಾಯಿ ಆಗೋದೇ ಒಂದು ಶ್ರೇಷ್ಠ ಅನ್ನುವಂಥ ಮನಸ್ಥಿತಿ ಈ ಹೆಣ್ಣಿನಲ್ಲಿ ಇರುತ್ತೆ. ತನಗೆ ಗಂಡ ಹೊಡಿತಾನೋ ಬಡಿತಾನೋ ಅಥವಾ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ ಅದ್ಯಾವುದಕ್ಕಿಂತ ಹೆಚ್ಚಾಗಿ ನನಗೆ ಮಕ್ಕಳಿದ್ರೆ ಸಾಕು, ಎಲ್ಲ ನೋವುಗಳನ್ನು ಮರೆತು ಬಿಡ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿ ಬಹುತೇಕ ಹೆಣ್ಣು ಮಕ್ಕಳು ಇರ್ತಾರೆ. ಈಕೆಯು ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ಲು ಅಂತ ಕಾಣಿಸುತ್ತೆ. ಕಳೆದ 2 ವರ್ಷಗಳಿಂದನೂ ಕೂಡ ಆತನ ಚಿತ್ರ ಹಿಂಸೆಯನ್ನು ಸಹಿಸಿಕೊಂಡು ಬಂದಿದ್ಲು. ಆದರೆ ಈ ಮಿತಿ ಮೀರಿದಂಥ ಸಂದರ್ಭದಲ್ಲಿ ಜನರ ಮಧ್ಯೆ ಒಂದಿಷ್ಟು ಮಾನ ಮರ್ಯಾದೆ ಬೀದಿಗೆ ಬಂತಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿ ಈ ರೀತಿಯಾದಂಥ ಕೆಟ್ಟ ನಿರ್ಧಾರವನ್ನು ಈಕೆ ತೆಗೆದುಕೊಂಡು ಬಿಡ್ತಾಳೆ. ಸ್ನೇಹಿತರೆ, ಬದುಕಿ ಬಾಳಬೇಕಾದಂಥ ಹೆಣ್ಣು ಮಗಳು, ಕೇವಲ 24 ವರ್ಷ, ಅದರಲ್ಲೂ ಕೂಡ ಗರ್ಭಿಣಿ ಹೆಣ್ಣು ಮಗಳು. ಎಂತಹವರಿಗೂ ಕೂಡ ಇಂತಹ ಕಷ್ಟ ಬೇಡ ಅಂತ ಅನಿಸಿಬಿಡುತ್ತೆ. ಮಗಳನ್ನ ಕಳೆದುಕೊಂಡಿರುವಂಥ ಕುಟುಂಬ ಅಥವಾ ಮಗಳನ್ನ ಕಳೆದುಕೊಂಡಿರುವಂಥ ತಂದೆ ತಾಯಿಯ ನೋವು ನಿಜಕ್ಕೂ ಯಾರಿಂದನೂ ಕೂಡ ಅದನ್ನ ಅನುಭವಿಸೋದಕ್ಕೆ ಸಾಧ್ಯವಿಲ್ಲ. ಮಗಳು ಆಗಿರ್ತಾಳೆ ಹೀಗಿರ್ತಾಳೆ ಅಂತೇಳಿ ಬಹುತೇಕ ಜನರು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಪ್ರೀತಿಸಿ ಮದುವೆ ಆದಂಥವರಾಗಿರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಆದಂಥವರೇ ಆಗಿರ್ಬೋದು. ಆದರೆ ಗಂಡನ ಮೇಲೆ ಬಹುತೇಕ ಒಂದಿಷ್ಟು ಭರವಸೆ ಅಂತದೆಲ್ಲವನ್ನು ಕೂಡ ಇಟ್ಕೊಂಡಿರ್ತಾರೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಬಹುದು ನನ್ನ ಹಳಿಯ ಅಂತೇಳಿ. ಆದರೆ ಈ ರೀತಿಯಾದಂತಹ ದುಶ್ಚಟಕ್ಕೆ ಅನೇಕರು ತಾವು ಗುಲಾಮರಾಗಿ ತಮ್ಮ ಸಹಜೀವನವನ್ನ ಅಥವಾ ತಮ್ಮ ಸಹಪಾಠಿಯ ಜೀವನವನ್ನ ಈ ರೀತಿಯಾಗಿ ಒಂದು ಮುಗಿಸಿ ಬಿಡುವಂತ ನಿರ್ಧಾರಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬದುಕಿ ಬಾಳಬೇಕಾಗಿತ್ತು. ಅದೇನೇ ಕಷ್ಟಗಳಿರ್ಬೋದು, ಅದೇನೇ ನೋವುಗಳಿರ್ಬೋದು ಅಂತದೆಲ್ಲವನ್ನು ಕೂಡ ಈಕೆ ತಾಳಿ ನೋಡ್ಕೊಳ್ಬೇಕಿತ್ತು. ತಾಳ್ಮೆ ಅನ್ನೋದು ಆಕೆಯಲ್ಲಿ ತುಂಬ ಮುಖ್ಯವಾಗಿ ಇರಬೇಕಾಗಿತ್ತು. ದುಡುಕಿನ ನಿರ್ಧಾರದಿಂದ
ಕಾರಣದಿಂದ ತನ್ನ ಪ್ರಾಣವನ್ನ ಕಳೆದುಕೊಳ್ಳೋದು ಅಷ್ಟೇ ಅಲ್ಲದೆ ತನ್ನ ಕುಟುಂಬವನ್ನು ಕೂಡ ಇದೀಗ ನೋವಿಗೆ ದೂಡಿ ಬಿಟ್ಟಿದ್ದಾಳೆ ಅಂತಾನೆ ಹೇಳಬಹುದು. ಇನ್ನು ಇದಷ್ಟೇ ಅಲ್ಲದೆ ಸಾಲ ತೀರಿಸಲು ತಾವು ವಾಸವಾಗಿದ್ದ ಮನೆಯನ್ನು ಕೂಡ ಮಾರಾಟ ಮಾಡಲು ಗೋಪಾಲ್ ಮುಂದಾಗಿರ್ತಾನೆ. ಆದರೆ ಪತ್ನಿ ಶ್ರುತಿ ಸಹಿ ಹಾಕಲು ನಿರಾಕರಿಸಿ ಬಿಡ್ತಾಳೆ. ಆಕ್ರೋಶಗೊಂಡಂತ ಆತ ಆಕೆಯ ಮೇಲೆ ಹಲ್ಲೆಯನ್ನು ನಡೆಸಿ ಕೊಳನಲ್ಲಿದ್ದಂತಹ ಮಾಂಗಲ್ಯ ಸರವನ್ನ ಕೂಡ ಕಿತ್ಕೊಂಡು ಬಿಟ್ಟಿರ್ತಾನೆ. ಅಂತಂದ್ರೆ ನಿಜಕ್ಕೂ ಆಕೆಗೆ ಅದು ಎಷ್ಟು ನೋವು ಆಗಿರಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ಮಾಂಗಲ್ಯ ಸರವನ್ನ ಕಿತ್ಕೊಳ್ಳೋದು ಅಂತಂದ್ರೆ ಬಹುತೇಕ ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅದು. ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಬಾರಿ ಆಕೆಯ ಮದುವೆ ಆಯಿತು ಅಂತಂದ್ರೆ ಅದು ಎಂತಹ ಸಂದರ್ಭ ಇದ್ರೂ ಕೂಡ ಆ ತಾಳಿಯನ್ನ ಯಾವತ್ತೂ ಯಾವ ಹೆಣ್ಣು ಕೂಡ ತೆಗೆಯೋದಿಲ್ಲ. ಇತ್ತೀಚೆಗೆ ಬೆಂಗಳೂರು ಭಾಗದಲ್ಲಿ ಹೋಗ್ಬಿಟ್ರೆ ತಾಳಿಯನ್ನ ತೆಗೆದಿಡುವಂಥದ್ದು ಅದೇನೋ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ಯಾವ ಸಂಸ್ಕಾರ ಯಾವ ಸಂಸ್ಕೃತಿ ಅಂತ ಗೊತ್ತಿಲ್ಲ. ಬಹುತೇಕ ಸಂಸ್ಕಾರ ಮತ್ತು ಸಂಸ್ಕೃತಿ ಅಂತ ಹೇಳಿ ಏನಾದರೂ ಉಳಿದಿದ್ರೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಾನೆ ಹೇಳ್ಬಹುದು. ಬೀದರ್ ಆಗಿರ್ಬೋದು, ಗುಲ್ಬರ್ಗ, ಬಿಜಾಪುರ ಅಥವಾ ಇನ್ಯಾವುದೇ ಈ ಉತ್ತರ ಕರ್ನಾಟಕ ಭಾಗ ಅಂತ ಏನಿದ್ದಾವಲ್ಲ ಈ ಭಾಗದಲ್ಲಿ ಮಾತ್ರ ಒಂದಿಷ್ಟು ಸಂಸ್ಕಾರ ಅಂತದ್ದು ಉಳಿದೋಗಿದೆ. ಆ ಒಂದು ಸಂಸ್ಕಾರಕ್ಕೆ ಒಂದು ಏನಾದರೂ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಬಹುತೇಕ ಹೆಣ್ಣು ಮಕ್ಕಳು ನೋವಿಗೆ ಈಡಾಗಿ ಬಿಡ್ತಾರೆ, ಮನ ನೊಂದು ಬಿಡ್ತಾರೆ. ಬಹುತೇಕ ಈ ಒಂದು ಶ್ರುತಿಯು ಕೂಡ ಅದೇ ರೀತಿಯಾದಂಥ ನೋವಿಗೆ ಮುಂದಾಗಿ ಬಿಟ್ಟಿದ್ಲು. ಅಂತಂದರೆ ನನ್ನ ಗಂಡನೇ ನನ್ನ ತಾಳಿಯನ್ನು ಕಿತ್ತುಕೊಂಡ ಬಳಿಕ ನಾನು ಇದ್ದು ಏನು ಲಾಭ, ಈ ರೀತಿಯಾದಂಥ ಒಂದು ನೋವು ಆಕೆಯಲ್ಲಿ ಕಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತು ಅಂತ ಕಾಣಿಸುತ್ತೆ. ಒಟ್ಟಾರೆಯಾಗಿ ನನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಾನೆ, ಚೆನ್ನಾಗಿರ್ತೀನಿ ಅಂತೇಳಿ ಕನಸುಗಳನ್ನು ಕಟ್ಟಿಕೊಂಡು ಪ್ರೀತಿಸಿ ಮದುವೆಯೇನೋ ಆಗಿದ್ಲು. ಗಂಡ ದುಶ್ಚಟಕ್ಕೆ ಬಲಿ ಆಗಿಬಿಟ್ಟ. ಅದಾದ ಬಳಿಕ ಆಕೆ ತನ್ನ ಪ್ರಾಣವನ್ನು ತ್ಯಾಗ ಮಾಡುವಂಥ ನಿರ್ಧಾರವನ್ನು ಮಾಡಿಕೊಂಡು ತನ್ನ 4 ತಿಂಗಳ ಗರ್ಭವನ್ನು ಹೊತ್ತುಕೊಂಡು ಆಕೆ ನೇಣಿಗೆ ಶರಣಾಗಿ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ನಿಜಕ್ಕೂ ಇದೊಂದು ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೂ ಯಾರು ಕೂಡ ಕ್ಷಮಿಸೋದಕ್ಕೆ ಆಗದೇ ಇರುವಂಥ ಮತ್ತು ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲದಂತಹ ಘೋರ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಒಂದಿಷ್ಟು ಸುದ್ದಿ ಗೊತ್ತಾಗಲಿ. ಯಾವ್ಯಾವ ರೀತಿಯಲ್ಲಿ ಜನಗಳು ಇದ್ದಾರೆ, ಎಂತೆಂತಹ ಮನಸ್ಥಿತಿಯಲ್ಲಿ ಜನಗಳಿದ್ದಾರೆ, ಮದುವೆಯಾಗಿ ಬಂದಂತಹ ಹೆಣ್ಣನ್ನು ಯಾವ ರೀತಿಯಾಗಿ ಕ್ರೂರವಾಗಿ ನಡೆಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಾಗಲಿ. ಆ ಕಾರಣದಿಂದಾಗಿ ಶೇರ್ ಮಾಡಿ ಸ್ನೇಹಿತರೆ. ಕೊನೆಯದಾಗಿ ಮತ್ತೊಮ್ಮೆ ವಿವರವನ್ನು ಗಮನಿಸೋದಾದ್ರೆ ಕೇವಲ 24 ವರ್ಷದ ಹೆಣ್ಣು ಮಗಳು 4 ತಿಂಗಳು ಗರ್ಭಿಣಿ ಆಗಿರ್ತಾಳೆ. ಕಳೆದ 2 ವರ್ಷದ ಹಿಂದೆ ಆಕೆಯ ಮದುವೆ ಕೂಡ ಆಗಿರುತ್ತೆ, ಸುಖವಾದ ಸಂಸಾರ ಇರುತ್ತೆ ಅಂತ ಹೇಳಿ ಕನಸುಗಳನ್ನು ಕಟ್ಕೊಂಡಿರ್ತಾಳೆ. ಈತ ಗಂಡ ಅನೇಕ ಚಟಗಳಿಗೆ ದಾಸನಾಗಿ ಬಿಡ್ತಾನೆ. ಈ ಚಟಕ್ಕೆ ದಾಸನಾದಂತಹ ಬೆನ್ನಲ್ಲೇ ಆಸ್ತಿಯನ್ನು ಮಾರೋದಕ್ಕೆ ಮುಂದಾಗಿ ಬಿಡ್ತಾನೆ. ಆಸ್ತಿಗೆ ನಾನು ಸಹಿ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಸಹಿ ಕೊಟ್ಟುಬಿಟ್ರೆ ನಮ್ಮ ಮುಂದಿನ ಭವಿಷ್ಯಕ್ಕೇನು, ನಮ್ಮ ಮಕ್ಕಳ ಭವಿಷ್ಯಕ್ಕೇನು ಅನ್ನುವಂಥ ಪ್ರಶ್ನೆ ಈಕೆಯಲ್ಲಿ ಇರುತ್ತೆ. ಹಾಗಾಗಿ ಗಂಡ ಈಕೆಯ ಜೊತೆ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ. ಗಲಾಟೆಯಿಂದ ಆಕೆಯ ಮೇಲೆ ಹೇಗೆ ಬೇಕು ಹಾಗೆ ದೌರ್ಜನ್ಯವನ್ನು ಮಾಡ್ತಾನೆ. ಆಕೆ ಮನನೊಂದು ತನ್ನ ಗಂಡನ ಮನೆಯನ್ನು ಬಿಟ್ಟು ತವರು ಮನೆಯನ್ನು ಸೇರಿಕೊಂಡು ಬಿಡ್ತಾಳೆ. ತವರು ಮನೆಯನ್ನು ಸೇರಿಕೊಂಡ ಬಳಿಕ ತವರು ಮನೆಗೂ ಕೂಡ ಬರ್ತಾ ಇದ್ದ. ಅಲ್ಲಿಯೂ ಕೂಡ ಗಲಾಟೆ ಮಾಡಿಕೊಂಡು ಆಕೆಯ ತಾಳಿಯನ್ನು ಕಿತ್ಕೊಂಡು ಬಿಟ್ಟಿದ್ದ. ಕೊನೆಯದಾಗಿ ತಾಳಿಯನ್ನು ಕಿತ್ಕೊಂಡ ಬಳಿಕ ನಾನು ಬದುಕಿದ್ದು ಏನು ಸ್ವಾರ್ಥಕ ಅಂತೇಳಿ ಆಕೆ ಅಂದ್ಕೊಂಡು ಬಿಟ್ಲು ಅಂತ ಕಾಣಿಸುತ್ತೆ. ಆದ್ರೆ ಯಾರೂ ಕೂಡ ಇಲ್ಲದಂತಹ ಸಂದರ್ಭದಲ್ಲಿ ತವರು ಮನೆಯಲ್ಲೇ ತನ್ನ ದೇಹವನ್ನ ತ್ಯಾಗ ಮಾಡಿ ಬಿಡ್ತಾಳೆ. ಅಂತಂದ್ರೆ ಆಕೆ ನೇಣು ಬಿಗಿದುಕೊಂಡು ತನ್ನ ಪ್ರಾಣವನ್ನ ಕಳೆದುಕೊಂಡು ಬಿಡ್ತಾಳೆ. ಇಂಥದ್ದೊಂದು ದುರಂತ ಕಲಬುರಗಿ ಜಿಲ್ಲೆಯಲ್ಲಿ ನಡೆದು ಹೋಗಿ ಬಿಟ್ಟಿದೆ. ಎಂತವರಿಗೂ ಕೂಡ ಒಂದು ಕ್ಷಣ ನೋವನ್ನ ತರಿಸಿದಂತ ದುರಂತ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ತಪ್ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.